ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಸ್ವಾಮಿ ಅಂತೇಳಿ ಯಾಕೆ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಜೋರದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮಕ್ಕಳನ್ನ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರಣೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಮಹಿಷಾಸುರನೆಂದರೇನು, ಅವನ ಸಾವು ಎಂದರೇನು? ಯಾರ ಉರಿಗಣ್ಣು ನೋಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆದರಿ ಅದೃಶ್ಯರಾಗುತ್ತಿದ್ದರೋ, ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟು ದಿಕ್ಪಾಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರೋ, ಅಂಥ ಮೂರು ಲೋಕದ ವೀರನನ್ನು ಯಾರು ಕೊಂದವರು? ನನ್ನ ಅಣ್ಣನಿಗೆ ಸಾವು ತಂದ ಆ ದೇವತೆಗಳನ್ನೆಲ್ಲ ನಾಶ ಮಾಡದಿದ್ದರೆ ನಾನು ಮಹಿಷಿಯೇ ಅಲ್ಲ. ಓಂ ನಮೋ ಬ್ರಹ್ಮದೇವಾಯ ನಮಃ. ಮಹಿಷಿ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ಈ ಮಗು ಉತ್ತರಾ ನಕ್ಷತ್ರದಲ್ಲಿ ಜನಿಸಿರುವುದರಿಂದ ಲೋಕ ವಿಖ್ಯಾತನಾಗುತ್ತಾನೆ. ಹುಟ್ಟುವಾಗಲೇ ಕೊರಳಲ್ಲಿ ದಿವ್ಯವಾದ ಮಣಿ ಇರುವುದರಿಂದ ಇವನಿಗೆ ಮಣಿಕಂಠ ಎಂದು ಹೆಸರಿಡಿ, ಶುಭವಾಗುವುದು. ಪೂಜ್ಯರಿಗೆ ನಮಸ್ಕಾರ. ಮಣಿಕಂಠ, ಈ ಕ್ಷಣವೇ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ನಾರಾಯಣ ನಾರಾಯಣ. ಮಕ್ಕಳಿಬ್ಬರ ವಿದ್ಯಾಭ್ಯಾಸ ಮುಗಿಯಿತು. ಆದಷ್ಟು ಬೇಗ ಶುಭ ಲಗ್ನವೊಂದನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ. ಪ್ರಭು, ರಾಜವಂಶದಲ್ಲಿ ಹುಟ್ಟಿದ ಸ್ವಂತ ಮಗನನ್ನು ಬಿಟ್ಟು ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಅನಾಥ ಹುಡುಗನಿಗೆ ಪಟ್ಟಾಭಿಷೇಕ ಮಾಡುವುದೇ?
ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ. ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಡೆಯುವುದು? ಏನಾಯಿತು? ಶಿವ ಶಿವ, ನರಮಾಂಸ ಭಕ್ಷಕರಾದ ರಾಕ್ಷಸರಿಗೆ ಬರುವಂತಹ ಹೊಟ್ಟೆ ನೋವು. ಇದಕ್ಕೆ ಔಷಧಿ ಹಿಮಾಲಯದಿಂದ ತಂದಿರುವ ಅಶ್ವಿನಿ ಮೂಲಿಕೆ. ಆ ಮೂಲಿಕೆಯನ್ನು ಅರೆದು ಹುಲಿಯ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು. ದುಃಖಿಸಬೇಡಿ ಅಪ್ಪಾಜಿ, ಹುಲಿಯ ಹಾಲನ್ನು ನಾನು ತರುತ್ತೇನೆ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕಾರ. ಮಣಿಕಂಠ, ಈ ಕ್ಷಣ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ಏಕೆ? ಎಲ್ಲವನ್ನೂ ತಿಳಿದಿರುವ ಮಹಾಜ್ಞಾನಿ ನೀನು. ಆ ರಾಕ್ಷಸಿ ಮಹಿಷಿ ದೇವಲೋಕಕ್ಕೆ ನುಗ್ಗಿ ಅಮೃತಕ್ಕಾಗಿ ದೇವೇಂದ್ರನನ್ನು ನಾನಾ ರೀತಿ ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ಈಗ ನಾನು ನಿಮ್ಮನ್ನು ಬಂಧಿಸಿರುವ ಈ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ನಿಲ್ಲು. ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊ, ಆನಂತರ ದೇವಲೋಕದ ಮಾತನಾಡು. ಯಾರದು? ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೇ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಶಬರಿ, ನೀನು ತಪಸ್ಸುಗೈದ ಈ ಮಲೆ ಇಂದಿನಿಂದ ಶಬರಿಮಲೆ ಎಂದೇ ಖ್ಯಾತಿಗೊಳ್ಳಲಿ. ನೀನು ನಿಗ್ರಹಿಸಿದ ನನ್ನ ನಾಮಗಳು ನನ್ನ ಭಕ್ತರು ಏರಿ ಬರುವ 18 ಮೆಟ್ಟಿಲುಗಳಾಗಲಿ. ನನ್ನ ಭಕ್ತರಿಗೆ ಕಲಿಯುಗ ವರದನಾಗಿ ಅನುಗ್ರಹಿಸುತ್ತೇನೆ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಅಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಅಯ್ಯಪ್ಪ ಶರಣಂ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ಅಯ್ಯಪ್ಪ, ತಂದೆ ಸ್ವಾಮಿ, ಶರಣಮ್ಮಯ್ಯಪ್ಪ.